ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಾಜಿ IPS ಅಧಿಕಾರಿ ಅಣ್ಣಾಮಲೈ, ತಮಿಳುನಾಡು ರಾಜ್ಯ ಬಿಜೆಪಿ ಘಟಕದ ಸುಪ್ರೀಂ ಲೀಡರ್ ತರ ಇದ್ದ ಅಣ್ಣಾಮಲೈ ಕಡೆಗೂ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಈಗ ರಾಷ್ಟ್ರೀಯ ಮಟ್ಟದಿಂದ ಬರ್ತಾ ಇದೆ. ಮತ್ತೊಂದು ಕಡೆ ದೇಶಕ್ಕೆ ಮುಂಗಾರು ಮಳೆ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲಿ ದೊಡ್ಡ ಉಗ್ರನೊಬ್ಬನ ಬೇಟೆಯಾಗಿದೆ. ಎಲ್ಲಾ ಮೇಜರ್ ಘಟನೆಗಳ ಬಗ್ಗೆ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅಣ್ಣಾಮಲೈ ಅವರ ರಾಜೀನಾಮೆ ಸುದ್ದಿಯನ್ನು ನಿಮಗೆ ಹೇಳ್ಬಿಡ್ತೇವೆ. 6 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇನ್ನಿಂಗ್ಸ್ ನಡೆಸಿದ ಅಣ್ಣಾಮಲೈ ಕಡೆಗೂ ಕೂಡ ಕಾಲನ್ನ ಹೊರಗಿಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನ ಸಬ್ಮಿಟ್ ಮಾಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಅಂತ ದಿಲ್ಲಿ ಮಟ್ಟದಿಂದ ಮಾಹಿತಿ ಬರ್ತಾ ಇದೆ. ದಿಲ್ಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ BL ಸಂತೋಷ್ ಅವರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಇದರೊಂದಿಗೆ ಅಣ್ಣಾಮಲೈ ಅಮಿತ್ ಶಾ ಅವರನ್ನ ಕೂಡ ಮೀಟ್ ಮಾಡಿದ್ದಾರೆ. ಈ ಭೇಟಿ ವೇಳೆ ನಾಯಕರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ನ್ಯಾಷನಲ್ ಲೆವೆಲ್ ಹುದ್ದೆ, ರಾಜ್ಯಸಭಾ ಸೀಟ್ ಆಫರ್ ಕೊಟ್ಟರು ಕೂಡ ಅಣ್ಣಾಮಲೈ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾವ ಹುದ್ದೆಯ ಸಹವಾಸವೂ ಬೇಡ ಅಂತ ಹೇಳಿದ್ದಾರೆ ಅಂತ. ಇದೇ ವೇಳೆ 234 ಸೀಟುಗಳಿರೋ ತಮಿಳುನಾಡು ಅಸೆಂಬ್ಲಿಯಲ್ಲಿ ಬಿಜೆಪಿ ಬರೀ 1 ಸೀಟ್ ಗೆದ್ದಿದ್ದರ ಬಗ್ಗೆ ಅಣ್ಣಾಮಲೈ 5 ಪೇಜ್ಗಳ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ RSS ನಾಯಕರು ಕೂಡ ಇವರನ್ನ ಉಳಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡಿದ್ರು. ಆದ್ರೆ ಅಣ್ಣಾಮಲೈ ಎಮೋಷನಲ್ ಆಗಿದ್ರು ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಸದ್ಯಕ್ಕೆ ಶೀಘ್ರದಲ್ಲಿ ಹೊಸ ಪಾರ್ಟಿ ಕಟ್ಟೋಕು ಅಣ್ಣಾಮಲೈ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದಾರೆ ಅಂತೆಲ್ಲ ವರ್ಣ ರಂಜಿತ ಸ್ಟೋರೀಸ್ ಬರ್ತಾ ಇದಾವೆ. ದ್ರಾವಿಡ ಪಕ್ಷಗಳು ಹಾಗೂ ಬಿಜೆಪಿಗೆ ಪರ್ಯಾಯವಾಗಿ ಸೆಕ್ಯುಲರ್ ಹಾಗೂ ತಮಿಳು ಫಸ್ಟ್ ಐಡಿಯಾಲಜಿ ಇಟ್ಕೊಂಡು 6-8 ತಿಂಗಳಲ್ಲಿ ಹೊಸ ಪಾರ್ಟಿಯನ್ನ ಕಟ್ಟಬಹುದು ಅಂತ. ಆದರೆ ಈ ವಿಡಿಯೋ ಮಾಡೋ ತನಕ ಅಣ್ಣಾಮಲೈ ಅವರಿಂದ ವೈಯಕ್ತಿಕವಾಗಿ ನೇರವಾಗಿ ಅವ್ರ ಬಾಯಿಯಿಂದ ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ. ಸೇಮ್ ಟೈಮ್ ತಮಿಳುನಾಡು ಬಿಜೆಪಿ ಅಧ್ಯಕ್ಷ NR ನಾಗೇಂದ್ರನ್ ಅಂದ್ರೆ ಅಣ್ಣಾಮಲೈ ಅವ್ರನ್ನ ಇಳಿಸ್ಬಿಟ್ಟು ಅವ್ರನ್ನ ಮಾಡಿದ್ದಲ್ವಾ, ಅಣ್ಣಾಮಲೈ ಅವರನ್ನ ದಿಲ್ಲಿಯಲ್ಲೇ ಇರಕ್ಕೆ ಹೇಳಿ ಅವ್ರನ್ನ ದಿಲ್ಲಿಗೆ ಬರಕ್ಕೆ ಓಡ್ ಬನ್ನಿ ಅಂತ ಕರೆದಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇದೆ. ಅಂದ್ರೆ ಉಳಿಸಿಕೊಳ್ಳೋ ಪ್ರಯತ್ನ ತುಂಬಾ ತೀವ್ರವಾಗಿ ನಡೀತಾ ಇದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನೇ ಕನ್ಫರ್ಮೇಶನ್ ಬಂದರೂ ಕೂಡ ನಾವು ನಿಮಗೆ ಅಪ್ಡೇಟ್ ಅನ್ನ ತಲುಪಿಸ್ತೀವಿ ಸ್ನೇಹಿತರೆ. ಕಡೆಗೂ ಮುಂಗಾರು ಮಳೆ ಎಂಟ್ರಿ ಕೊಡೋಕೆ ಟೈಮ್ ಫಿಕ್ಸ್ ಆಗಿದೆ. ಸ್ವಲ್ಪ ಲೇಟ್ ಆದ್ರೂ ಜೂನ್ 4ರ ಸುಮಾರಿಗೆ ಅಂದ್ರೆ ಇನ್ನು ಕೆಲವು ಗಂಟೆಗಳಲ್ಲಿ ನೈಋತ್ಯ ಮುಂಗಾರು ಕೇರಳಕ್ಕೆ ಕಾಲಿಡುತ್ತೆ. ಭಾರತೀಯ ಹವಾಮಾನ ಇಲಾಖೆ ಇದನ್ನ ಕನ್ಫರ್ಮ್ ಮಾಡಿದೆ. ಇದರ ಎಫೆಕ್ಟ್ ನಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮುಂದಿನ 1 ವಾರ ಜೋರಾಗಿ ಮಳೆಯಾಗುತ್ತೆ. ಅದರಲ್ಲೂ ಕೇರಳದಲ್ಲಿ ಮುಂದಿನ 6-7 ದಿನಗಳಲ್ಲಿ 7ರಿಂದ 20 ಸೆಂಟಿಮೀಟರ್ ವರೆಗೆ ವಿಪರೀತ ಮಳೆ ಆಗಬಹುದು ಅಂತ ಹೇಳಿದೆ. ಇನ್ನು ಜೂನ್ 7 ಅಥವಾ 8ರ ವೇಳೆಗೆ ಮುಂಗಾರು ಮಾರುತಗಳು ಕರ್ನಾಟಕಕ್ಕೆ ತಲುಪಲಿವೆ. ಈ ಮಾರುತಗಳು ಸ್ಟ್ರಾಂಗ್ ಆಗ್ತಿರೋದ್ರಿಂದ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲೂ ಕೂಡ ಭಾರಿ ಮಳೆಯಾಗುತ್ತೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬಿರುಗಾಳಿ ಬೀಸುತ್ತೆ. ಇದರಿಂದ ತಾತ್ಕಾಲಿಕ ಶೆಡ್ಗಳು, ಕರೆಂಟ್ ಕಂಬಗಳು ಮತ್ತು ಬೆಳೆಗಳಿಗೆ ಹಾನಿಯಾಗೋ ರಿಸ್ಕ್ ಇದೆ. ಹೀಗಾಗಿ ಜನ ಹುಷಾರಾಗಿರ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಈ ಸಲ ಎಲ್ ನಿನ್ಯೋ ಪ್ರಭಾವ ಇರೋದ್ರಿಂದ ದೇಶದಲ್ಲಿ ಒಟ್ಟಾರೆ ಮುಂಗಾರು ಕಮ್ಮಿಯಾಗಲಿದೆ. ಆದರೆ ಜೂನ್ ತಿಂಗಳ ಆರಂಭದಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಉತ್ತಮ ಮಳೆಯಾಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ಇದು ಪೂರಕವಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಯಾದಗಿರಿ ಜಿಲ್ಲೆಯ ಶೋರಾಪುರದಲ್ಲಿ ಅತ್ಯಧಿಕ 128 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ರಾಜೀನಾಮೆ ನಂತರ DK ಶಿವಕುಮಾರ್ ಹೊಸ CM ಆಗ್ತಿದ್ದಾರೆ. ಜೂನ್ 3ನೇ ತಾರೀಕು ಸರ್ವಧರ್ಮಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ DKಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದಿಚುಂಚನಗಿರಿ, ಸುತ್ತೂರು, ಸಿದ್ಧಗಂಗಾ, ತರಳಬಾಳು, ಪೇಜಾವರ ಮಠದ ಶ್ರೀಗಳು ಸೇರಿದ ಹಾಗೆ ಕ್ಯಾಥೋಲಿಕ್ ಚರ್ಚ್ನ ಧರ್ಮಗುರುಗಳು ಹಾಗೆ ಕಲಬುರ್ಗಿ ದರ್ಗಾದ ಮೌಲ್ವಿ ಸೇರಿದ ಹಾಗೆ ಆಹ್ವಾನ ಹೋಗಿದೆ. ಸುಮಾರು 1000 ಸಾರ್ವಜನಿಕರಿಗೆ ಸೇರೋಕೆ ಅವಕಾಶ ಇದ್ದು ವೀಕ್ಷಣೆಗಾಗಿ ಬೃಹತ್ LED ಪರದೆಗಳನ್ನ ಕೂಡ ಅಳವಡಿಸಲಾಗಿದೆ. ಮತ್ತೊಂದು ಕಡೆ ರಿಸೈನ್ ಮಾಡಿದ್ಮೇಲೂ ಕೂಡ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಏನಿದೆ, ಸಿದ್ದರಾಮಯ್ಯನವರು ಸ್ವಲ್ಪ ಟೈಮ್ ಅಲ್ಲೇ ವಾಸ ಮಾಡ್ತಾರೆ. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಒಟ್ಟಿಗೆ ಮಾತಾಡಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರ ಮಾಡಿದಾರಂತೆ. ಶಿವಕುಮಾರ್ ಬೇರೆ ಕಡೆ ಮನೆ ಹುಡುಕ್ತಾರಂತೆ. ಈ ನಡುವೆ ಡಾಕ್ಟರ್ G ಪರಮೇಶ್ವರ್ ಅವರ ಹಳೆಯ ಭಾಷಣ ವೈರಲ್ ಆಗಿದೆ. ಅದರಲ್ಲಿ ಪರಮೇಶ್ವರ್ ಹೇಳ್ತಾರೆ, ತುಳಿಸ್ಕೊಳ್ಬೇಕು, ಆದ್ರೆ ಎಷ್ಟು ಬಾರಿ ಅಂತ ತುಳಿಸ್ಕೊಳಕ್ಕಾಗತ್ತೆ ಅಂತ ಹೇಳಿರೋದಿದೆ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ ಖರ್ಗೆ 1 ಕಾಲು ಎತ್ತಿ ಇಟ್ಟಿದ್ರೆ CM ಆಗ್ತಾ ಇದ್ರು. ನನಗೆ 3 ಸಲ CM ಸ್ಥಾನ ಕೈ ತಪ್ಪಿ ಹೋಯ್ತು. ಕೊನೆಗೆ ಬೇಡ ಅಂದ್ರೂ ಕೂಡ ಹೆಂಗೋ ಮಾಡಿ ನನ್ನನ್ನ DCM ಮಾಡಿದ್ರು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಏನೋ ಕೈಕಾಲು ಕತ್ತರಿಸಿದ್ರೆ ಮಾತ್ರ ಜನ ಕಾನೂನಿಗೆ ಹೆದರ್ತಾರೆ ಅಂತ ಕರ್ನಾಟಕ ಹೈಕೋರ್ಟ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಜಸ್ಟಿಸ್ R ನಟರಾಜ್ ಈ ರೀತಿ
ಸ್ವಲ್ಪ ತೀವ್ರಗಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳ ತರ ನಾವು ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಕಾನೂನು ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರೂ ಇದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ ನೋಡ್ತಾ ಇದ್ದಾರೆ. ಯಾರು ಬೆಲೆ ಕೊಡ್ತಾ ಇಲ್ಲ ಕಾನೂನಿಗೆ ಅಂತ ಹೇಳಿದ್ದಾರೆ. ಆರೋಪಿ ಕಳೆದ 2 ತಿಂಗಳುಗಳಿಂದ ಜೈಲ್ನಲ್ಲಿದ್ದಾನೆ. ಇದರಿಂದ ಆತನ ಪ್ರೊಫೆಷನಲ್ ಲೈಫ್ ಹಾಳಾಗುತ್ತೆ ಅಂತ ಹೇಳಿ ಅವನ ಲಾಯರ್ ವಾದ ಮಾಡ್ತಾ ಇದ್ರು. ಆವಾಗ ಜಡ್ಜ್ ಈ ರೀತಿ ರೊಚ್ಚಿಗೆದಿದ್ದಾರೆ. ಇನ್ನು ಸ್ವಲ್ಪ ದಿನ ಜೈಲಿನಲ್ಲೇ ಇರಲಿ ಬಿಡಿ, ಒಂದು ವೇಳೆ ಟ್ರಯಲ್ ಕೋರ್ಟ್ನಲ್ಲಿ ಈತನಿಗೆ ಶಿಕ್ಷೆ ಆದರೆ ಮತ್ತೆ ಜೈಲಿಗೆ ಹೋಗಲೇಬೇಕಲ್ವಾ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕಾಮಾಖ್ಯ ಶಕ್ತಿಪೀಠ, ಬ್ರಹ್ಮಪುತ್ರ ನದಿ, ಉಮಾನಂದ ದೇಗುಲ, ವಸಿಷ್ಠ ಆಶ್ರಮ ಸೇರಿ ಎಲ್ಲಾ ಜಾಗಗಳಿಗೆ ಪ್ರವಾಸ ಯಾತ್ರೆ ಇದೆ. 7 ಸ್ಯಾಂಡ್ಸ್ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್. ಎಕ್ಸ್ಟ್ರಾ ಯಾವುದೇ ಖರ್ಚಾಗಲ್ಲ. ನಿಮಗೆ ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ತಲುಪಿಸೋವರೆಗೂ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮೊಂದಿಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ವಾಯುಪಡೆಗೆ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ ವಿಚಾರದಲ್ಲಿ ಭಾರತ ನಿರ್ಣಾಯಕ ಹೆಜ್ಜೆ ಇಟ್ಟಿದೆ. ಈಗ ಲೆಟರ್ ಆಫ್ ರಿಕ್ವೆಸ್ಟ್ ಅನ್ನ ಫ್ರಾನ್ಸ್ಗೆ ಕಳಿಸಿದೆ. ಈ ಮೂಲಕ ಅಧಿಕೃತವಾಗಿ ರಫೇಲ್ ಜೆಟ್ಗಳ ಖರೀದಿ ಪ್ರಕ್ರಿಯೆ ಶುರು ಆಗೋಗಿದೆ. ಭಾರತ ಕಳಿಸಿರೋ ಈ ಲೆಟರ್ ಆಫ್ ರಿಕ್ವೆಸ್ಟ್ಗೆ ಫ್ರಾನ್ಸ್ ಮುಂದಿನ 2 ರಿಂದ 3 ತಿಂಗಳ ಒಳಗಡೆ ರಿಪ್ಲೈ ಕೊಡುತ್ತೆ. ನಂತರ ಮಾತುಕತೆ ಶುರುವಾಗಿ ಒಪ್ಪಂದಕ್ಕೆ ಸೈನ್ ಬೀಳತ್ತೆ. ಸುಮಾರು 3.25 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಡೀಲ್. ಇದರ ಪ್ರಕಾರ ಸುಮಾರು 94 ರಫೇಲ್ ಜೆಟ್ಸ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತವೆ. ಫ್ರಾನ್ಸ್ನ ದಸೋ ಮತ್ತು ಇಂಡಿಯನ್ ಕಂಪನಿಯೊಂದು ಜಂಟಿಯಾಗಿ ಇವುಗಳನ್ನ ಉತ್ಪಾದನೆ ಮಾಡ್ತಾರೆ. ಇಂಡಿಯನ್ ಪಾರ್ಟ್ನರ್ ಯಾರು ಅಂತ ಇನ್ನಷ್ಟೇ ಪಬ್ಲಿಕ್ ಆಗಬೇಕು. ಈ ಸಲ ಭಾರತ ನಮ್ಮ ಮಿಸೈಲ್ಗಳನ್ನ ರಫೇಲ್ನಲ್ಲಿ ಇಂಟಿಗ್ರೇಟ್ ಮಾಡೋಕೆ ಅನುಮತಿ ಕೇಳ್ತಿದೆ ಅಥವಾ ಸಹಕಾರವನ್ನ ಕೇಳ್ತಾ ಇದೆ. ಅದರಲ್ಲೂ ನಮ್ಮ ಏರ್ ಟು ಏರ್ ಮಿಸೈಲ್ ಅಸ್ತ್ರ, ಹಾಗೆ ಆಂಟಿ ರೇಡಿಯೇಷನ್ ಮಿಸೈಲ್ ರುದ್ರಂ ಹಾಗೂ ಹೊಸ ತಲೆಮಾರಿನ ಬ್ರಹ್ಮೋಸ್ NG ಕ್ಷಿಪಣಿಗಳನ್ನ ರಫೇಲ್ ಸಾಫ್ಟ್ವೇರ್ ಜೊತೆಗೆ ಸಿಂಕ್ ಮಾಡೋಕೆ ಭಾರತ ಕಂಡೀಷನ್ ಇಟ್ಟಿದೆ. ಹಾಗೆ ಸುಮಾರು 50% ಪ್ರೊಡಕ್ಷನ್ ಶೇರ್ ಅನ್ನ ಕೂಡ ಭಾರತ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಭಾರತ ಇಟ್ಟಿದೆ. ಅಂದ್ರೆ ಏರ್ಕ್ರಾಫ್ಟ್ ಗಳ ಬಿಡಿ ಭಾಗಗಳ ಮ್ಯಾನುಫ್ಯಾಕ್ಚರಿಂಗ್, ಅಸೆಂಬ್ಲಿಂಗ್, ಕಾಂಪೋನೆಂಟ್, ಸಾಫ್ಟ್ವೇರ್ ಹಾಗೂ ಮೇಂಟೆನೆನ್ಸ್ ಇನ್ಫ್ರಾದಲ್ಲಿ ಭಾರತಕ್ಕೆ ಅರ್ಧ ಪಾಲು ಕೊಡಬೇಕು ಅಂತ. ಇದರ ಬಗ್ಗೆ ಕೂಡ ಮಾತುಕತೆಯಲ್ಲಿ ಮುಂದೆ ಡಿಸಿಷನ್ ಆಗಬೇಕು. ಇನ್ನು ಉತ್ತರ ಪ್ರದೇಶದ ಆಜಂಗಢ್ ನಲ್ಲಿ ATS ಅಧಿಕಾರಿಗಳು ದೊಡ್ಡ ಬೇಟೆಯಾಡಿದ್ದಾರೆ. ಉಗ್ರ ಮೊಹಮ್ಮದ್ ಶೇಖ್ ಅನ್ನೋನನ್ನ ಬಂಧಿಸಿದ್ದಾರೆ. ಆತನ ಬಳಿ ಇದ್ದ ಆಯುಧಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇವನ ಹಿಂದೇನು ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಶಹಬಾಜ್ ಭಟ್ಟಿ ಮತ್ತು ಪಾಕ್ನ ISI ಇರೋದು ಗೊತ್ತಾಗಿದೆ. ಶಹಬಾಜ್ ಭಟ್ಟಿ ಆದೇಶದ ಮೇರೆಗೆ ಬೇರೆ ರಾಜ್ಯದ ನಾಯಕಿಯೊಬ್ಬರನ್ನ ಹತ್ಯೆ ಮಾಡೋಕೆ ಪ್ಲಾನ್ ಹಾಕಿದ್ದ. ಸೋಷಿಯಲ್ ಮೀಡಿಯಾ ಮೂಲಕ ಭಾರತೀಯ ಯುವಕರನ್ನ ಉಗ್ರ ಚಟುವಟಿಕೆಗಳಿಗೆ ನೇಮಿಸಿಕೊಳ್ತಾ ಇದ್ದ. ಭದ್ರತಾ ಪಡೆಗಳು ಸಹ ಇವನ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ರು. ದೇಶದ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ನಡೆಸೋಕೆ ಪಾಕಿಸ್ತಾನ ಜೊತೆ ಸೇರಿ ಸಂಚು ರೂಪಿಸ್ತಾ ಇದ್ದ ಅಂತ STF ನ ADG ಅಮಿತಾಬ್ ಯಶ್ ಹೇಳಿದ್ದಾರೆ. ಸ್ನೇಹಿತರೆ, ಪಾಕ್ನ ಉಗ್ರ ಶಹಬಾಜ್ ಭಟ್ಟಿ ಮತ್ತು ಭಾರತದ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ನಡುವೆ ಒಂದು ವೈರತ್ವ ಇದೆ. ಅದು ಸೇರಿದ ಹಾಗೆ ಎಂಟೈರ್ ಗ್ಯಾಂಗ್ ಬಗ್ಗೆ ಡೀಟೇಲ್ ಆಗಿ ನಾವು ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಸ್ಪೆಷಲ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮಿಸ್ ಇಲ್ಲದೆ ಅದನ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಅದು ತಲುಪುತ್ತೆ. ಇನ್ನೊಂದ್ ಕಡೆ ಉಗ್ರ ದಾವೂದ್ ಇಬ್ರಾಹಿಂನ ಆಪ್ತ ಮೊಹಮ್ಮದ್ ಸಲೀಂ ಡೋಲಾ ವಿರುದ್ಧ ED ಆಕ್ಷನ್ ಗಿಳಿದಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಸಲೀಂ ಡೋಲಾಗೆ ಲಿಂಕ್ ಇರೋ ಸುಮಾರು 20 ಲೊಕೇಶನ್ಗಳಲ್ಲಿ ED ರೇಡ್ ಮಾಡಿದೆ. ಈ ಸಲೀಂ ಡೋಲಾ ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ನಶಾ ಉಗ್ರ. ಇತ್ತೀಚೆಗಷ್ಟೇ ಇಸ್ತಾಂಬುಲ್ನಲ್ಲಿ ತಲೆಮರೆಸಿಕೊಂಡಿದ್ದ ಈತನನ್ನ ಟರ್ಕಿ ಪೊಲೀಸರು ಹಿಡಿದು ಹಾಕಿ ಭಾರತಕ್ಕೆ ಒಪ್ಪಿಸಿದ್ರು. ಭಾರತಕ್ಕೆ ಹೊರಗಿನಿಂದ ನಶಾ ವಸ್ತುಗಳನ್ನ ತುಂಬಿಸಿ ಕಳಿಸ್ತಾ ಇದ್ದಾನೆ. ಇವನ ವಿಚಾರಣೆ ನಂತರ ಈ ರೇಡ್ಗಳು ಆಗ್ತಾ ಇದಾವೆ. ಏನೋ ಖಾಲಿ ಇರೋ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಧಾರವಾಡದಿಂದ ಮತ್ತೆ ಕೂಗು ಕೇಳಿ ಬಂದಿದೆ. ಈ ಹಿಂದೆ ಹೋರಾಟ ಮಾಡಿದ್ರು. ಆಮೇಲೆ ರಾಜ್ಯ ಸರ್ಕಾರ 56,000 ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಆದರೆ ಪ್ರಕ್ರಿಯೆ ಲೇಟ್ ಆಗ್ತಿರೋದ್ರಿಂದ ಸ್ಟೂಡೆಂಟ್ಸ್ ಮತ್ತೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಜೂನ್ 3ನೇ ತಾರೀಕು ಧಾರವಾಡದ ಮಿಶಿಗನ್ ಕಾಂಪೌಂಡ್ನಲ್ಲಿ ಸತ್ಯಾಗ್ರಹ ಮಾಡೋಕೆ ಉದ್ಯೋಗಾಕಾಂಕ್ಷಿಗಳು ಪ್ಲಾನ್ ಮಾಡಿದ್ರು. ಆದರೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಜೂನ್ 9ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ 31 ಜಿಲ್ಲೆಗಳ ವಿದ್ಯಾರ್ಥಿ ಲೀಡರ್ಗಳೊಂದಿಗೆ ಸರ್ಕಾರ ಖಾಲಿ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಇಲ್ಲಾಂದ್ರೆ ಜೂನ್ 9ರಿಂದ DC ಕಚೇರಿ ಮುಂದೆ ವಿದ್ಯಾರ್ಥಿಗಳೊಂದಿಗೆ ಸೇರಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಬಂಗಾಳದಲ್ಲಿ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲಿನ ದಾಳಿ ಖಂಡಿಸಿ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದಲ್ಲಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಭಾಷಣದಲ್ಲಿ ಮಮತಾ ಲಡೆಂಗೆ ಯಾ ಮರೆಂಗೆ, ಹೋರಾಡ್ತೀವಿ ಇಲ್ಲಾಂದ್ರೆ ಸಾಯ್ತೀವಿ ಅಂತ BJPಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಿ ಎಲ್ಲಿ ತಡಿತಾರೋ ಅಲ್ಲೇ ಕೂತು ಪ್ರತಿಭಟನೆ ಮಾಡ್ತೀನಿ, ನನ್ನನ್ನು ಮುಟ್ಟಿ ನೋಡೋಣ, ನಮ್ಮನ್ನ ದೊಡ್ಡ ನಿರ್ಧಾರ ತಗೊಳಕ್ ನೀವು ಫೋರ್ಸ್ ಮಾಡಬೇಡಿ ಅಂತ ಹೇಳಿ ಮಮತಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲಿ ಪ್ರತಿಭಟನೆ ಮಾಡಕ್ ಬಿಡ್ಲಿಲ್ವಾ, ದಿಲ್ಲಿಗೆ ಹೋಗ್ತೀನಿ, ದಿಲ್ಲಿಲಿ ಹೋಗಿ ಪ್ರತಿಭಟನೆ ಮಾಡ್ತೀನಿ ನಾನು ಅಂತ ಮಮತಾ ಎಚ್ಚರಿಸಿದ್ದಾರೆ. ಏನೋ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಗೋವು ಮಾಂಸ ಎಕ್ಸ್ಪೋರ್ಟ್ ಮಾಡೋದನ್ನ ಕೂಡ ನಿಲ್ಲಿಸಿ ಅಂತ ಇತ್ತೀಚೆಗೆ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಕರೆ ಕೊಟ್ಟಿದ್ವು. ಇದಕ್ಕೆ UP CM ಯೋಗಿ ಆದಿತ್ಯನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೋ ರಕ್ಷಣೆ ಮಾಡೋ ಬಗ್ಗೆ ನೀವು ಪಾಠ ಮಾಡಬೇಡಿ ನಮಗೆ ಅಂತ ಹೇಳಿದ್ದಾರೆ. ಗೋವು ಪ್ರಾಣಿಯಲ್ಲ, ಅದನ್ನ ತಾಯಿ ಹಾಗೆ ಪೂಜಿಸಲಾಗುತ್ತೆ.
ಒಬ್ಬ ಮಗನಿಗೆ ತನ್ನ ತಾಯಿಯನ್ನ ಹೇಗೆ ಗೌರವದಿಂದ ನೋಡ್ಕೋಬೇಕು ಅಂತ ಗೊತ್ತಿದೆಯೋ ಹಾಗೆ ಅದನ್ನು ನೀವು ಹೇಳ್ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಗೋವನ್ನ ಪ್ರಾಣಿ ಅಂತ ಕರೀತಾರೋ ಅವರು ಗೋ ಹತ್ಯೆಗೂ ಸಪೋರ್ಟ್ ಮಾಡ್ತಾರೆ ಅಂತ ಯೋಗಿ ಹೇಳಿದ್ದಾರೆ. ಹಾಗೆ ಬಕ್ರೀದ್ ಆಚರಣೆ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರಿಗೊಬ್ರು ಶುಭಾಶಯ ತಿಳಿಸುವಾಗ ಗೋವಿನ ಚಿತ್ರ ಬಳಸಿರೋದಕ್ಕೂ ಕೂಡ ಯೋಗಿ ಕಿಡಿಕಾರಿದ್ದಾರೆ. ಇಂಥ ಅಭ್ಯಾಸಗಳನ್ನು ಈಗಲೇ ನಿಲ್ಲಿಸಿದ್ರೆ ಒಳ್ಳೆಯದು. ಉತ್ತರ ಪ್ರದೇಶದಲ್ಲಿ ಗೋ ಹತ್ಯೆ ವಿರುದ್ಧ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಸ್ಸಾಂನ ನಲ್ಬಾರಿಯ ಎನ್ಕೌಂಟರ್ ಬಹಳ ಚರ್ಚೆಗೀಡಾಗ್ತಾ ಇದೆ. ಆಸು ನಾಯಕ ಮಾಧುರ್ಯ ಬರ್ಮನ್ ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಈ ವೇಳೆ ಅವರ ಜೊತೆಗಿದ್ದ 17 ವರ್ಷದ ಅವರ ತಂಗಿ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಅವರು ಹೋರಾಡ್ತಿದ್ದಾರೆ. ಹುಡುಗಿ ಲವ್ ರಿಜೆಕ್ಟ್ ಮಾಡಿದ್ದಕ್ಕೆ ಮುಸ್ಲಿಂ ಯುವಕ ಈ ಕೃತ್ಯ ಮಾಡಿದ್ದು ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಘಟನೆ ನಂತರ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಕೇವಲ 24 ಗಂಟೆ ಒಳಗಡೆ ಹುಡುಕಿ ಆತನ ಅರೆಸ್ಟ್ ಮಾಡೋಕೆ ಹೋದಾಗ ಘರ್ಷಣೆಯಾಗಿ ಅವನನ್ನ ಎನ್ಕೌಂಟರೇ ಮಾಡಿದ್ದಾರೆ. ಆರೋಪಿ ಮೃತಪಟ್ಟಿದ್ದಾನೆ. ಇತ್ತ ಮಾಧುರ್ಯ ಹತ್ಯೆ ಖಂಡಿಸಿ ಎಎಎಸ್ಯು ಆಸು ಭಾರಿ ಪ್ರತಿಭಟನೆ ಮಾಡಿದೆ. ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಸ್ಥಳೀಯ ಶಾಸಕ ಜಯಂತ್ ಮಲ್ಲಾ ಬರುವಾ ಇದೊಂದು ಲವ್ ಜಿಹಾದ್ ಕೇಸ್ ಅಂತ ಹೇಳಿದ್ದಾರೆ. ಎನ್ಕೌಂಟರ್ ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಸೇಮ್ ಟೈಮ್ ಇದು ಎನ್ಕೌಂಟರ್ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಪೊಲೀಸರು ಎನ್ಕೌಂಟರ್ ನೆಪದಲ್ಲಿ ಅವರೇ ಕಾನೂನು ಕೈಗೆತ್ತಿಕೊಂಡು ಮುಗಿಸಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಮಾಡಲಾಗ್ತಿದೆ. ಇನ್ನು ಪಾಕಿಸ್ತಾನ ಮತ್ತೆ ಭಾರತವನ್ನ ಕೆಣಕಿದೆ. ಈ ಸಲ ಯುರೋಪ್ ಕೂಡ ಅವರೊಂದಿಗೆ ಸೇರ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ ನಡೆದ 18ನೇ EU ಪಾಕ್ ಮೀಟಿಂಗ್ ನಲ್ಲಿ ಪಾಕ್ ಕಾಶ್ಮೀರವನ್ನ ಕೆದಕಿದೆ. ರಷ್ಯಾ ಯುಕ್ರೇನ್ ಯುದ್ಧದ ಚರ್ಚೆಯೊಂದಿಗೆ ಕಾಶ್ಮೀರವನ್ನ ಕೂಡ ಸೇರಿಸಿ ಇದನ್ನ ಜಾಗತಿಕ ಸಂಘರ್ಷಗಳ ರೀತಿಯಲ್ಲಿ ಬಿಂಬಿಸೋಕೆ ಪ್ರಯತ್ನ ಪಟ್ಟಿದೆ. ಇದಕ್ಕೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಕಾಶ್ಮೀರದ ಮೇಲೆ ಹಕ್ಕಿಲ್ಲದವರು ಅದರ ಬಗ್ಗೆ ಕಾಮೆಂಟ್ ಮಾಡೋಕೆ ಅರ್ಹತೆನೇ ಇಲ್ಲ ಅಂತ ಹೇಳಿದೆ. ಇನ್ನೊಂದು ಕಡೆ ಇದೇ ಸಭೆಯಲ್ಲಿದ್ದ ಯುರೋಪಿಯನ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಕಾಜಾ ಕಲ್ಲಾಸ್ ಪಾಕಿಸ್ತಾನವನ್ನ ಹೊಗಳಿದ್ದಾರೆ. ಪಾಕಿಸ್ತಾನ ಈ ಭಾಗದಲ್ಲಿ ರೀಜನಲ್ ಪವರ್ ಆಗಿ ಬೆಳೆದಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದದಲ್ಲಿ ಪಾಕ್ ಮಧ್ಯಸ್ಥಿಕೆ ವಹಿಸಿ ದೊಡ್ಡ ಯುದ್ಧವನ್ನ ತಪ್ಪಿಸಿದೆ. ಪಾಕಿಸ್ತಾನ ನಮಗೆ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ. ಎಂದಿನಂತೆ ಮುನೀರನು ಕೂಡ ಏಕೆಯೊಂದಿಗೆ ಮಾತುಕತೆ ಮಾಡಿದ್ದಾನೆ. ಈ ಕಾಜಾ ಕಲ್ಲಾಸ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಪಾಕಿಸ್ತಾನದ ಹಣೆಬರ ಏನು ಅಂತ ಹೇಳಿ. ಸ್ವಲ್ಪ ಡೀಪ್ ಆಗಿ ಅವರೊಟ್ಟಿಗೆ ಸಂಬಂಧವನ್ನ ಬೆಳೆಸಲಿ. ಪಾರ್ಟ್ನರ್ ಅಂತ ಹೇಳ್ತಿದಾರಲ್ಲ, ಸ್ವಲ್ಪ ತೀರಾ ಹತ್ರ ಬಿಡ್ಕೊಳ್ಳಿ, ಪಾಕಿಗಳನ್ನೆಲ್ಲ ಒಳಗೆ ಬಿಡ್ಕೊಳ್ಳಿ. ಅವಾಗ ಕಾಜಾ ಕಲ್ಲಾಸದ ಮೀನಿಂಗ್ ಏನಂತ ತೋರಿಸ್ಕೊಡ್ತಾರೆ ಪಾಕಿಸ್ತಾನದವರು. ಇತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೈದ ಮೇಲೆ ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಆದ್ರೆ ಇದಕ್ಕೆ ಇಸ್ರೇಲ್ ನಾಯಕರು ಸಿಟ್ಟಾಗಿದ್ದಾರೆ. ಖುದ್ದು ಇಸ್ರೇಲ್ನ ನ್ಯಾಷನಲ್ ಸೆಕ್ಯೂರಿಟಿ ಮಿನಿಸ್ಟರ್ ಇಟಮಾರ್ ಬೆನ್ ಗ್ವಿರ್ ನೆತನ್ಯಾಹು ತಪ್ಪು ಮಾಡಿಬಿಟ್ರು, ನಿಲ್ಲಿಸಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರು ಕೇಳಿದಾಗೆಲ್ಲ ಒಪ್ಕೋಬಾರದು, ಅವರಿಗೆ ನೋ ಅಂತ ಹೇಳೋಕ್ಕೂ ಕೂಡ ನಮಗೆ ಗೊತ್ತಿರಬೇಕು. ಈಗ ಟ್ರಂಪ್ಗೆ ನೋ ಅಂತ ಹೇಳಿ ನೀವು ಅಂತ ನೆತನ್ಯಾಹುಗೆ ಆಗ್ರಹ ಮಾಡಿದ್ದಾರೆ. ಅಪೋಸಿಷನ್ ಲೀಡರ್ ಯಾರ್ ಲ್ಯಾಪಿಡ್ ಕೂಡ ಇಸ್ರೇಲ್ ಏನೋ ಅಮೆರಿಕದ ಅಧೀನದಲ್ಲಿರೋ ರಾಷ್ಟ್ರದ ರೀತಿಯಲ್ಲಿ ನೆತನ್ಯಾಹು ಇಸ್ರೇಲ್ ಅನ್ನ ವೀಕ್ ಮಾಡ್ತಿದ್ದಾರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಟ್ರಂಪ್ಗೆ ಮಾತ್ರ ಬಹಳ ಖುಷಿಯಾಗಿದೆ, ನಾನು ಹೇಳ್ದಂಗೆ ಕೇಳಿಬಿಟ್ರು ನೆತನ್ಯಾಹು ಅಂತ. ಲೆಬನಾನ್ನ ಬೀರೂತ್ ಮೇಲೆ ದೊಡ್ಡ ದಾಳಿ ಮಾಡೋಕೆ ಹೊರಟಿದ್ರು, ನಾನು ಹೇಳಿದೆ ಮಾಡಬೇಡಿ ಅಂತ. ನೆತನ್ಯಾಹು ಅದಕ್ಕೆ ನಿಲ್ಲಿಸಿದ್ದಾರೆ, ಸೇನೆಯನ್ನ ವಾಪಸ್ ಕರೆಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಬಿಬಿ ಅಂತ ಪೋಸ್ಟ್ ಹಾಕಿದ್ದಾರೆ. ಬಿಬಿ ಅಂದ್ರೆ ನೆತನ್ಯಾಹು ಅವರ ನಿಕ್ನೇಮ್. ಅಷ್ಟು ಮಾತ್ರ, ನಾನು ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆಯೊಂದಿಗೂ ಕೂಡ ನಾನು ಮಾತಾಡಿದ್ದೇನೆ, ಅವರು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ವಾರದ 2ನೇ ಸೆಷನ್ ನಲ್ಲಿ ಭಾರತೀಯ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಎಂಡ್ ಆಗಿದೆ. ಸೆನ್ಸೆಕ್ಸ್ 382 ಪಾಯಿಂಟ್ಸ್ ಅಥವಾ 0.52% ಏರಿಕೆಯಾಗಿ 74,649ಕ್ಕೆ ರೀಚ್ ಆಗಿದೆ. ನಿಫ್ಟಿ 100 ಪಾಯಿಂಟ್ಸ್ ಅಥವಾ 0.43% ಎದ್ದು 23,483ಕ್ಕೆ ತಲುಪಿದೆ. ಇನ್ನು NSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.19% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.4% ರೈಸ್ ಆಗಿದೆ. ಅರ್ಲಿ ಟ್ರೇಡಿಂಗ್ ವೇಳೆ ಮಾರ್ಕೆಟ್ ಕುಸಿದಿತ್ತು. ನಂತರ ಹೆವಿ ವೇಟ್ ಸ್ಟಾಕ್ಸ್ ನಲ್ಲಿ ಚೆನ್ನಾಗಿ ಬೈಯಿಂಗ್ ನಡೆದು ಮಾರ್ಕೆಟ್ ಹಸಿರು ಪಟ್ಟಿಯಲ್ಲಿ ಕೊನೆಯಾಗೋಕೆ ಸಾಧ್ಯ ಆಗಿದೆ. ಅಂದಹಾಗೆ ಮಿಡಲ್ ಈಸ್ಟ್ ಉದ್ವಿಗ್ನತೆ ಇನ್ನೂ ಕೂಡ ಹಾಗೆ ಇದೆ. ಆದರೆ ಹೂಡಿಕೆದಾರರು ಎಷ್ಟಂತ ಹೆದರ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಇವತ್ತು ಜಾಗತಿಕ ಮಾರ್ಕೆಟ್ ಕೂಡ ಸ್ವಲ್ಪ ಸ್ಟೇಬಲ್ ಆಗಿತ್ತು. ತಮ್ಮ ಫೋಕಸ್ ಅನ್ನ ಮುಂಗಾರು ಮಳೆ, ಹಣದುಬ್ಬರ, RBI ಪಾಲಿಸಿ ಕಡೆಗೆ ಡೊಮೆಸ್ಟಿಕ್ ಹೂಡಿಕೆದಾರರು ಶಿಫ್ಟ್ ಮಾಡಿದ್ದಾರೆ. ಹೀಗಾಗಿ ಮಾರ್ಕೆಟ್ ಸ್ವಲ್ಪ ಗ್ರೀನಿಗೆ ಬಂತು. TCS, ಇನ್ಫೋಸಿಸ್, HCL ಟೆಕ್, ಮಹೀಂದ್ರ, ಅದಾನಿ ಎಂಟರ್ಪ್ರೈಸಸ್ ಸೇರಿ ಒಂದಷ್ಟು ಸ್ಟಾಕ್ಸ್ ಗ್ರೀನ್ನಲ್ಲಿದ್ವು. NTPC, ಪವರ್ ಗ್ರಿಡ್ ಕಾರ್ಪ್, ಆಕ್ಸಿಸ್ ಬ್ಯಾಂಕ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ, HDFC ಲೈಫ್ ಸೇರಿ ಹಲವಾರು ಸ್ಟಾಕ್ಸ್ ರೆಡ್ನಲ್ಲಿದ್ವು. ಎಷ್ಟೆಷ್ಟು BSEನಲ್ಲಿ 2,301 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,904 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಬಿದ್ದು $95.29 ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಭಾರತದ ಸ್ಥಾನ ಈಗ 7ನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ. ತೈವಾನ್ ಬೆನ್ನಲ್ಲೇ ಈಗ ಸೌತ್ ಕೊರಿಯಾ ಕೂಡ ನಮ್ಮನ್ನ ಹಿಂದಿಕ್ಕಿ 6ನೇ ಸ್ಥಾನಕ್ಕೆ ಹೋಗಿದೆ. ಸದ್ಯ ಸೌತ್ ಕೊರಿಯಾದ ಷೇರುಪೇಟೆ $5.01 ಟ್ರಿಲಿಯನ್ ಏರಿದರೆ ಭಾರತದ ಮೌಲ್ಯ $4.85 ಟ್ರಿಲಿಯನ್ ಇಳಿದಿದೆ. 18 ತಿಂಗಳ ಹಿಂದೆ ಭಾರತದ ಮಾರ್ಕೆಟ್ ಕ್ಯಾಪ್ ಸೌತ್ ಕೊರಿಯಾಗಿಂತ 3.5 ಪಟ್ಟು ಮತ್ತು ತೈವಾನ್ಗಿಂತ 2 ಪಟ್ಟು ಜಾಸ್ತಿ ಇತ್ತು.
ನಮ್ಮ ಈ ಕುಸಿತಕ್ಕೆ ಮುಖ್ಯ ಕಾರಣಗಳೇನು? ವಿದೇಶಿ ಹೂಡಿಕೆದಾರರು ಮಾರ್ಕೆಟ್ನಿಂದ ಹೋಗ್ತಾ ಇರೋದು. 2.51 ಲಕ್ಷ ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನು ಅವರು ರೀಸೆಂಟ್ಲಿ ವಾಪಸ್ ತಗೊಂಡಿದ್ದಾರೆ. ಹಾಗೆ ನಿಫ್ಟಿ 50 10%ಗೂ ಅಧಿಕ ಹಾಗೂ BSE ಸೆನ್ಸೆಕ್ಸ್ 12.5%ಗೂ ಅಧಿಕ ಬಿದ್ದಿದ್ದಾವೆ ಈ ವರ್ಷ. ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ AI ಬೂಮ್, ಅದರಲ್ಲಿ ತೈವಾನ್, ಸೌತ್ ಕೊರಿಯಾ ಇವರೆಲ್ಲ ಮುಂದೆ ಇದ್ದಾರೆ. ಸ್ಯಾಮ್ಸಂಗ್, SK ಹೈನಿಕ್ಸ್ನಂಥ ಚಿಪ್ ಮೇಕರ್ ಕಂಪನಿಗಳು ಕೊರಿಯಾದಲ್ಲಿದ್ದಾವೆ. ತೈವಾನ್ನಲ್ಲಿ TCMC ಇದೆ. ಸೊ ಆ ರಾಷ್ಟ್ರಗಳು ಮೇಲಕ್ಕೆ ಹೋಗಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 758 ರೂಪಾಯಿ ಜಾಸ್ತಿಯಾಗಿ 1,56,294 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 694 ರೂಪಾಯಿ ಹೆಚ್ಚಾಗಿ 1,43,165 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 2,050 ರೂಪಾಯಿ ಜಾಸ್ತಿಯಾಗಿ 2,65,300 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ನಮ್ಮ ಕೆಲಸ ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಡೀಟೇಲ್ಸನ್ನು ಚೆಕ್ ಮಾಡಿ ಜಾಯಿನ್ ಬಟನ್ ಮೂಲಕ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.